ಹಲೋ ಎವ್ರಿವನ್. ಯು ಪಿ ಎಸ್ ಸಿ ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ನಾವು ಡಿಮ್ಯಾಂಡ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಡಿಮ್ಯಾಂಡ್ ಅಂತಂದರೆ ಬೇಡಿಕೆ ಮತ್ತು ಪ್ರೈಸ್ ನಡುವಿನ ಒಂದು ಸಂಬಂಧ. ಕಾಮನ್ ಸೆನ್ಸ್ ಅದು ನಿಮ್ಗೆ ಗೊತ್ತಿರುತ್ತೆ. ಯಾವುದೋ ಒಂದು ವಸ್ತುವಿನ ಬೆಲೆ ಜಾಸ್ತಿ ಆಗಿಬಿಟ್ರೆ ಅದನ್ನು ನಾವು ಪರ್ಚೇಸ್ ಮಾಡೋದನ್ನು ಕಡಿಮೆ ಮಾಡ್ತೇವೆ. ಪ್ರೈಸ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಡಿಮ್ಯಾಂಡ್ ಏನಾಗುತ್ತೆ, ಕಡಿಮೆ ಆಗುತ್ತೆ ಅಲ್ವಾ? ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಡಿಮ್ಯಾಂಡ್ಗೆ ಸಂಬಂಧಪಟ್ಟ ಹಾಗೆ ನಾವು ಕೆಲವು ವಿಷಯಗಳನ್ನು ನೋಡ್ತಾ ಇದ್ವಿ. ಸಬ್ಸ್ಟಿಟ್ಯೂಟ್ ಗುಡ್ಸ್ ಅಂದರೆ ಏನು? ಐದರ್ ದಿಸ್ ಆರ್ ದಟ್, ಒಂದೋ ಇದನ್ನು ಪರ್ಚೇಸ್ ಮಾಡಬೇಕು. ಕಾಫಿ ಮತ್ತು ಟೀ ಇದೆ ಅಂತಂದರೆ ಯಾವುದಾದ್ರೂ ಒಂದನ್ನು ನಾವು ಕುಡಿಯಬಹುದು. ಕಾಫಿ ಕುಡ್ಲಿಕ್ಕೆ ಹೋದರೆ ಟೀಯನ್ನು ಬಿಡ್ತೇವೆ, ಟೀಯನ್ನು ಕುಡಿತಾ ಇದ್ದೀವಿ ಅಂತಂದರೆ ಕಾಫಿಯನ್ನು ಬಿಟ್ಟಿರ್ತೇವೆ. ಹಂಗಂದರೆ ಅದರ ಅರ್ಥ ಏನು? ಒಂದು ಇನ್ನೊಂದನ್ನು ರೀಪ್ಲೇಸ್ ಮಾಡಬಹುದು. ಪ್ರಾಡಕ್ಟ್ಸ್ ದ್ಯಾಟ್ ಕ್ಯಾನ್ ರೀಪ್ಲೇಸ್ ಈಚ್ ಅದರ್. ಈಗ ಒಂದು ಶಾಪಿಗೆ ಹೋಗಿದ್ದೀರಿ, ಶಾಪಲ್ಲಿ ಕಾಫಿನೂ ಇದೆ, ಟೀನೂ ಇದೆ. ಈಗ ಕಾಫಿ ಬೆಲೆ ಕಡಿಮೆ ಇದೆ ಅಂತಂದರೆ ಟೀಗಿಂತ ಯಾವುದನ್ನು ಬೈ ಮಾಡ್ತೀರಿ? ಬೆಲೆ ಕಡಿಮೆ ಯಾವ್ದಿದೆಯೋ ಅದನ್ನೇ ಬೈ ಮಾಡ್ತೀರಿ, ಕಾಫಿನೇ ಬೈ ಮಾಡ್ತೀರಿ. ಕಾಫಿ ಬೈ ಮಾಡ್ತಾ ಇದ್ದೀರಿ ಅಂತಂದರೆ ಟೀಗಿರೋ ಡಿಮ್ಯಾಂಡ್ ಏನಾಯಿತು? ಟೀಗಿರೋ ಡಿಮ್ಯಾಂಡ್ ಕಡಿಮೆ ಆಯಿತು. ಸೊ ದ ಪ್ರೈಸ್ ಆಫ್ ಒನ್ ಗೋಸ್ ಡೌನ್, ಪೀಪಲ್ ಶಿಫ್ಟ್ ದಟ್ ಪ್ರಾಡಕ್ಟ್. ಯಾವುದ್ರ ಬೆಲೆ ಕಡಿಮೆ ಆಗುತ್ತೋ ಅದನ್ನು ಜನ ಖರೀದಿ ಮಾಡ್ತಾರೆ. ಅದನ್ನೇ ಖರೀದಿ ಮಾಡ್ತಿರ್ಬೇಕಾದ್ರೆ ಇನ್ನೊಂದಿತ್ತಲ್ವಾ, ದ ಡಿಮ್ಯಾಂಡ್ ಆಫ್ ದಿ ಅದರ್ ವಿಲ್ ರೆಡ್ಯೂಸ್. ಇನ್ನೊಂದರ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಕಾಫಿ ಪ್ರೈಸ್ ಕಡಿಮೆ ಆದರೆ ಜಾಸ್ತಿ ಕಾಫಿ ಕುಡಿತಾರೆ, ಟೀಗಿರೋ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. 100 ರೂಪಾಯಿ ಇದೆ ನಿಮ್ಮ ಹತ್ರ, 100 ರೂಪಾಯಿಲಿ ಯಾವುದಾದ್ರೂ ಒಂದನ್ನೇ ಪರ್ಚೇಸ್ ಮಾಡಬೇಕು, ಬೈ ಮಾಡಬೇಕು. ನೀವು ಜಾಸ್ತಿ ಕಾಫಿ ಬೈ ಮಾಡಿದರೆ ಈ ಕಡೆ ಟೀಗಿರೋ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಹಂಗಂದ್ರೆ ಏನು? ಸಬ್ಸ್ಟಿಟ್ಯೂಟ್ ಗುಡ್ಸಲ್ಲಿ ಇದು ನೆನಪಿಟ್ಕೊಳ್ಬೇಕು. ಸಬ್ಸ್ಟಿಟ್ಯೂಟ್ ಗುಡ್ಸಿಗೆ ಸಂಬಂಧಪಟ್ಟ ಹಾಗೆ ಪ್ರೈಸ್ ಆಫ್ ಒನ್ ಪ್ರಾಡಕ್ಟ್ ಇಳಿದ್ರೆ ಡಿಮ್ಯಾಂಡ್ ಆಫ್ ದಟ್ ಪ್ರಾಡಕ್ಟ್ ಇನ್ಕ್ರೀಸ್ ಆಗುತ್ತೆ. ಆವಾಗ ಡಿಮ್ಯಾಂಡ್ ಫಾರ್ ಅನದರ್ ಪ್ರಾಡಕ್ಟ್ ಡಿಕ್ರೀಸ್ ಆಗುತ್ತೆ. ಸಬ್ಸ್ಟಿಟ್ಯೂಟ್ ಗುಡ್ಸ್ಗಳಲ್ಲಿ ಒಂದರ ಪ್ರೈಸ್ ಜಾಸ್ತಿ ಆದರೆ ಇನ್ನೊಂದರ ಡಿಮ್ಯಾಂಡ್ ಏನಾಗುತ್ತೆ ಹೇಳಿ? ಈಗ ನಾನು ಒಂದು ಕ್ವಶನ್ ಕೇಳ್ತೇನೆ ನೋಡಿ. 2 ಸಬ್ಸ್ಟಿಟ್ಯೂಟ್ ಗುಡ್ಸ್ಗಳಿದೆ, P1 P2 ಅಂತ. ಒಂದರ ಪ್ರೈಸ್ ಜಾಸ್ತಿ ಇದೆ, ಆವಾಗ ಇನ್ನೊಂದರ ಡಿಮ್ಯಾಂಡ್ ಏನಾಗುತ್ತೆ? ಕಡಿಮೆ ಆಗುತ್ತೆ, ಜಾಸ್ತಿ ಆಗುತ್ತೆ? ಥಿಂಕ್ ಮಾಡಿ. ಒಂದರ ಪ್ರೈಸ್ ಜಾಸ್ತಿ ಇದೆ, ಇನ್ನೊಂದರ ಡಿಮ್ಯಾಂಡ್ ಏನಾಗುತ್ತೆ? ಪ್ರೈಸ್ ಜಾಸ್ತಿ ಇದೆ ಅಂತಂದರೆ ಇದಕ್ಕಿರೋ ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ಇನ್ನೊಂದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಅಲ್ವಾ? ಇನ್ಕ್ರೀಸ್ ಇನ್ ಪ್ರೈಸ್ ಆಫ್ ಒನ್ ಗುಡ್ ವಿಲ್ ಲೀಡ್ಸ್ ಟು ಇನ್ಕ್ರೀಸ್ ಇನ್ ಡಿಮ್ಯಾಂಡ್ ಆಫ್ ಅದರ್ ಸಬ್ಸ್ಟಿಟ್ಯೂಟ್ ಗುಡ್. ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾಗಿ. ಸಬ್ಸ್ಟಿಟ್ಯೂಟ್ ಗುಡ್ಸ್ ಅಂತಂದರೆ ಒಂದರ ಪ್ರೈಸಲ್ಲಿ ಇನ್ಕ್ರೀಸ್ ಆದರೆ ಇನ್ನೊಂದರ ಡಿಮ್ಯಾಂಡಲ್ಲಿ ಇನ್ಕ್ರೀಸ್ ಆಗುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ಇನ್ನು ಕಾಂಪ್ಲಿಮೆಂಟ್ರಿ ಗೂಡ್ಸ್ ನೋಡಿ, ಆಲ್ವೇಸ್ ಟುಗೆದರ್. ಉದಾಹರಣೆಗೆ ಶೂಸು ಮತ್ತು ಸಾಕ್ಸ್ ಅಂತ ಇದನ್ನೇ ನಾವು ಲಾಸ್ಟಲ್ಲಿ ನೋಡಿದ್ವಿ, ಶೂಸ್ ಮತ್ತು ಸಾಕ್ಸ್ ಅಂತ. ಶೂಸ್ ತಗೊಂಡ್ಮೇಲೆ ಅದಕ್ಕೆ ಸಾಕ್ಸ್ ಸಹ ಬೇಕಾಗುತ್ತೆ. ಕಾಂಪ್ಲಿಮೆಂಟ್ರಿ, ಒಂದಕ್ಕೊಂದು ಬೇಕಾಗಿರೋದು. ಪೀಪಲ್ ಕನ್ಸ್ಯೂಮ್ ಟುಗೆದರ್, ಇದನ್ನು ಒಂದೇ ಸಾರಿ ನಾವು ಬಳಸ್ತೇವೆ. ಹಾಗಾಗಿ ಇಫ್ ಡಿಮ್ಯಾಂಡ್ ಫಾರ್ ಒನ್ ಇನ್ಕ್ರೀಸಸ್, ಒಂದರ ಡಿಮ್ಯಾಂಡ್ ಇನ್ಕ್ರೀಸ್ ಆದರೆ ಇನ್ನೊಂದರ ಡಿಮ್ಯಾಂಡ್ ಸಹ ಇನ್ಕ್ರೀಸ್ ಆಗುತ್ತೆ. ಈಗ ಶೂಸ್ ತಗೊಂಡಿದ್ದೀರಿ ನೀವು, ಶೂಗೆ ಸಾಕ್ಸ್ ಬೇಕು. ಶೂ ತಗೊಂಡಾದ್ಮೇಲೆ ಸಾಕ್ಸಿಗೂ ಸಹ ನೀವು ಮತ್ತೆ ಅಂಗಡಿಗೆ ಹೋಗ್ತೀರಿ ಅಥವಾ ಅಲ್ಲೇ ಪರ್ಚೇಸ್ ಮಾಡಿರ್ತೀರಿ. ಸೊ ಡಿಮ್ಯಾಂಡ್ ಆಫ್ ಶೂ ಇಫ್ ಇಟ್ ಇನ್ಕ್ರೀಸಸ್, ಇಟ್ ಲೀಡ್ಸ್ ಟು ಡಿಮ್ಯಾಂಡ್ ಆಫ್ ಸಾಕ್ಸ್ ಆಲ್ಸೋ ಇನ್ಕ್ರೀಸಸ್. ಪ್ರೈಸ್ ಆಫ್ ಶೂ ಡಿಕ್ರೀಸ್ ಆದರೆ ಜಾಸ್ತಿ ಜನ ಶೂವನ್ನು ಖರೀದಿ ಮಾಡ್ತಾರೆ. ಶೂನ ಪ್ರೈಸ್ ಇಳಿದಿದೆ, ಪ್ರೈಸ್ ಇಳಿದಿರೋದು ಅಂತಂದರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಶೂ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಅಂತಂದರೆ ಸಾಕ್ಸಿಗೂ ಡಿಮ್ಯಾಂಡ್ ಬರ್ತಾ ಹೋಗುತ್ತೆ. ಆಲ್ಸೋ ಬೈ ಮೋರ್ ಸಾಕ್ಸ್. ನೆನ್ಪಿಟ್ಕೊಳ್ಳಿ, ಕಾಂಪ್ಲಿಮೆಂಟ್ರಿ ಅಂತಂದರೆ ಒಂದಕ್ಕೊಂದು ಬೇಕಾಗಿರೋದು. ಒಂದರ ಡಿಮ್ಯಾಂಡ್ ಇನ್ಕ್ರೀಸ್ ಆದರೆ ಇನ್ನೊಂದರ ಡಿಮ್ಯಾಂಡ್ ಸಹ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಪ್ರೈಸ್ ಡಿಕ್ರೀಸ್ ಆಫ್ ಶೂಸ್, ಡಿಮ್ಯಾಂಡ್ ಇನ್ಕ್ರೀಸ್ ಫಾರ್ ಶೂಸ್, ಡಿಮ್ಯಾಂಡ್ ಇನ್ಕ್ರೀಸ್ ಫಾರ್ ಸಾಕ್ಸ್. ನೆನಪಿರಲಿ ಇದು. ಪ್ರೈಸ್ ಇನ್ಕ್ರೀಸ್ ಆಫ್ ಶೂಸ್, ಡಿಮ್ಯಾಂಡ್ ಡಿಕ್ರೀಸ್, ಡಿಮ್ಯಾಂಡ್ ಇನ್ಕ್ರೀಸ್ ಆಫ್ ಸಾಕ್ಸ್. ಸಿಂಪಲ್ ಇದೆ ಅಲ್ವಾ? ಕಾಂಪ್ಲಿಮೆಂಟ್ರಿ ಅಂದರೆ ಒಂದ್ರ ಜೊತೆ ಇನ್ನೊಂದು ಬೇಕಾಗಿರೋದು. ಒಂದು ತೆಗೆದುಕೊಂಡ್ಮೇಲೆ ಇನ್ನೊಂದು ಪರ್ಚೇಸ್ ಮಾಡ್ತೀರಿ. ಅದು ಪರ್ಚೇಸ್ ಮಾಡಬೇಕಾದ್ರೆ ಇನ್ನೊಂದರ ಒಂದು ಬೇಡಿಕೆ ಸಹ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದು ಕಾಂಪ್ಲಿಮೆಂಟ್ರಿ. ಅನ್ರಿಲೇಟೆಡ್ ಗೂಡ್ಸ್ ಅಂತಂದರೆ ನೋ ಕನೆಕ್ಷನ್ ಎಟ್ ಆಲ್ ಅಲ್ವಾ? ಟೇಬಲ್ಲು, ಪೆನ್ಸಿಲ್. ಒಂದು ಟೇಬಲ್ ಇದೆ, ಇನ್ನೊಂದು ಕಡೆ ಪೆನ್ಸಿಲ್ ಇದೆ.
ಅಲ್ವಾ? ಟೇಬಲಿನ ಪ್ರೈಸ್ನಲ್ಲಿ ಏರಿಕೆ ಆಗುತ್ತಾ ಇಳಿಕೆ ಆಗುತ್ತಾ ಅನ್ನೋದಕ್ಕೂ ಪೆನ್ಸಿಲಿನ ಡಿಮ್ಯಾಂಡಿಗೂ ಯಾವುದೇ ಸಂದರ್ಭ ಇಲ್ಲ, ಅಂದರೆ ಸಂಬಂಧನೇ ಇಲ್ಲ. ಸೊ ಪ್ರೈಸ್ ಚೇಂಜ್ ಆಫ್ ಪ್ರಾಡಕ್ಟ್ ಎ ಡಸ್ ನಾಟ್ ಅಫೆಕ್ಟ್ ಡಿಮ್ಯಾಂಡ್ ಆಫ್ ಪ್ರಾಡಕ್ಟ್ ಬಿ. ಒಂದರ ಪ್ರೈಸ್ನಲ್ಲಿ ಆಗುವಂಥ ಬದಲಾವಣೆ ಇನ್ನೊಂದರ ಡಿಮ್ಯಾಂಡಿಗೆ ಯಾವುದೇ ರೀತಿ ಅಫೆಕ್ಟ್ ಮಾಡೋದಿಲ್ಲ. ಝೀರೋ ಕ್ರಾಸ್ ಎಫೆಕ್ಟ್ ಅಂತ ಕರಿತೇವೆ. ಈ ಗೂಡ್ಸಲ್ಲಿ ನೋಡಿ, ಮುಖ್ಯವಾಗಿ ಡಿಮ್ಯಾಂಡಿಗೆ ಸಂಬಂಧಪಟ್ಟ ಹಾಗೆ ಏನಾಯಿತು, ಒಂದು ಸಬ್ಸ್ಟಿಟ್ಯೂಟ್ ಗುಡ್ಡು, ಇನ್ನೊಂದು ಕಾಂಪ್ಲಿಮೆಂಟ್ರಿ ಗುಡ್ಸು, ಇನ್ನೊಂದು ಅನ್ರಿಲೇಟೆಡ್ ಗುಡ್ಸ್. ಇನ್ನು ಬೇರೆ ಫ್ಯಾಕ್ಟರ್ಗಳು ಯಾವ್ದು ಅಫೆಕ್ಟ್ ಆಗುತ್ತೆ. ಒಂದು ಫ್ಯೂಚರ್ ಪ್ರೈಸ್ ಎಕ್ಸ್ಪೆಕ್ಟೇಷನ್ಸ್. ಈಗಲೇ ಪರ್ಚೇಸ್ ಮಾಡೋದಾ, ಈಗಲೇ ಬೈ ಮಾಡೋದಾ, ಅಥವಾ ಆಮೇಲೆ ಬೈ ಮಾಡೋದಾ? ಉದಾಹರಣೆಗೆ ಒಂದು ಫ್ಯೂಯಲ್ ಪ್ರೈಸು ಮುಂದಿನ ವಾರ, ನಾಳೆಯಿಂದ ಪೆಟ್ರೋಲ್ ದರ ಏರಿಕೆ ಆಗುತ್ತೆ ಅನ್ನುವಂಥ ಸುಳಿವು ಸಿಕ್ಕಿದರೆ ನಾಳೆಯಿಂದ ರೇಟ್ ಜಾಸ್ತಿ ಆಗಿಬಿಡುತ್ತೆ, ಇವತ್ತೇ ಪರ್ಚೇಸ್ ಮಾಡಿಬಿಡೋಣ ಅಂತ ಹೋಗ್ಬಿಡ್ತಾರಲ್ವ. ರೂಮರ್ ಹರಡ್ಬಿಡ್ತು ಒಂದು ಕಡೆ, ಫ್ಯೂಯಲ್ ಪ್ರೈಸಸ್ ವಿಲ್ ಇನ್ಕ್ರೀಸ್ ಫ್ರಮ್ ಮಂಡೇ. ಈ ಬರೋ ಮಂಡೆಯಿಂದ ಫ್ಯೂಯಲ್ ಪ್ರೈಸು ಇನ್ಕ್ರೀಸ್ ಆಗಿಬಿಡುತ್ತೆ ಅಂತ ರೂಮರ್ ಹರಡ್ಬಿಟ್ಟಿದೆ. ಅವಾಗೇನಾಗುತ್ತೆ, ಮೆನಿ ಪೀಪಲ್ ರಶ್ ಟು ಪೆಟ್ರೋಲ್ ಪಂಪ್ಸ್ ಆನ್ ಸಂಡೇನೇ ಹೋಗಿ ಅಥವಾ ಅದಕ್ಕಿಂತ ಮೊದಲೇ ಹೋಗಿ ಪ್ರೈಸ್ ಫ್ಲಕ್ಚುಯೇಟ್ ಆಗುತ್ತೆ ಅಂತ ಮೊದಲೇ ತುಂಬ ಪರ್ಚೇಸ್ ಮಾಡಿಬಿಡ್ತಾರೆ. ಅವಾಗೇನಾಗುತ್ತೆ, ನಾಳೆ ಪ್ರೈಸ್ ಜಾಸ್ತಿ ಆಗುತ್ತೆ ಅಂತ ಗೊತ್ತಾದ ತಕ್ಷಣ ಇವತ್ತು ಹೋಗಿ ಜಾಸ್ತಿ ಪರ್ಚೇಸ್ ಮಾಡ್ಲಿಕ್ಕೆ ಹೊರಡ್ತಾರೆ. ಇವತ್ತು ಜಾಸ್ತಿ ಪರ್ಚೇಸ್ ಮಾಡ್ಲಿಕ್ಕೆ ಹೊರಟ್ರೆ ಅದರ ಅರ್ಥ ಏನು, ಡಿಮ್ಯಾಂಡು ಇವತ್ತೇ ಜಾಸ್ತಿ ಆಗ್ತಾ ಇದೆ. ಸೊ ಡಿಮ್ಯಾಂಡ್ ಸಡನ್ಲಿ ರೈಸಸ್ ಟುಡೇ. ಆಯಿತಾ? ಮುಂದೆ ಯಾವಾಗಲೂ ಪ್ರೈಸ್ ಜಾಸ್ತಿ ಆಗುತ್ತೆ ಅಂತ ಗೊತ್ತಾಗ್ಬಿಟ್ರೆ ಇವತ್ತೇ ಹೋಗಿ ಪರ್ಚೇಸ್ ಮಾಡ್ತೇವೆ. ಇವತ್ತೇ ನಾವು ಹೋಗಿಬಿಟ್ರೆ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಯಿತು. ಇದು ಒಂದು ಕೇಸ್. ಅಪೋಸಿಟ್ ಕೇಸ್ ನೋಡಿ, ಒಂದು ದೀಪಾವಳಿ ಬರುತ್ತೆ, ಬಿಗ್ ಬಿಲಿಯನ್ ಡೇಸ್ ಸೇಲ್ ಬರುತ್ತೆ. ಆವಾಗ ತುಂಬ ವಸ್ತುಗಳ ಪ್ರೈಸ್ ಇಳಿಯುತ್ತೆ ಅಂತ ನಿಮಗೆ ಸೂಚನೆ ಸಿಗ್ತಾ ಇದೆ. ಆವಾಗ ನೀವೇನು ಮಾಡ್ತೀರಿ, ವೇಟ್ ಮಾಡ್ತೀರಿ. ಇಷ್ಟು ದಿನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರೋದನ್ನು ಸಹ ಬಿಗ್ ಬಿಲಿಯನ್ ಡೇಸ್ ಬರಲಿ ಆವಾಗ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡು ಕಾಯ್ತಾ ಇರ್ತೀರಿ. ಈ ವೇಟಿಂಗ್ ಟೈಮ್ ಇದೆಯಲ್ವಾ, ವೇಟಿಂಗ್ ಟೈಮ್ನಲ್ಲಿ ಡಿಮ್ಯಾಂಡ್ ಏನಿರುತ್ತೆ, ಡಿಮ್ಯಾಂಡು ಲೋ ಆಗಿರುತ್ತೆ, ಡಿಕ್ರೀಸ್ ಆಗ್ತಾ ಇರುತ್ತೆ. ಅದರರ್ಥ ಏನು, ನಮ್ಮ ಎಕ್ಸ್ಪೆಕ್ಟೇಷನ್ ಸಹ ಡಿಮ್ಯಾಂಡ್ ಮೇಲೆ ಅಫೆಕ್ಟ್ ಮಾಡುತ್ತೆ. ಒಂದು ವೇಳೆ ಫ್ಯೂಚರಲ್ಲಿ ಪ್ರೈಸ್ ಜಾಸ್ತಿ ಆಗುತ್ತೆ ಅಂತಂದರೆ ಡಿಮ್ಯಾಂಡ್ ಈಗ ಜಾಸ್ತಿ ಆಗಿಬಿಡುತ್ತೆ. ಮುಂದೆ ಯಾವತ್ತಾದರೂ ಫ್ಯೂಚರ್ ಪ್ರೈಸ್ ಇಳಿಕೆ ಆಗುತ್ತೆ ಅಂತಂದರೆ ಅದಕ್ಕೋಸ್ಕರ ಕಾಯ್ತಾ ಇರ್ತೀವಿ, ಪರ್ಚೇಸ್ ಮಾಡೋದನ್ನ ಡಿಲೇ ಮಾಡ್ತೀವಿ. ಡಿಲೇ ಈಗ ಮಾಡ್ತಿದ್ದೀವಿ ಅಂತಂದರೆ ಡಿಮ್ಯಾಂಡ್ ಏನಾಯಿತು, ಡಿಮ್ಯಾಂಡು ಸಹ ಕಡಿಮೆ ಆಗ್ತಾ ಹೋಯಿತು. ಆ ಒಂದು ಸಂದರ್ಭ ಬಂದಾಗ ಮಾತ್ರ ಅದನ್ನು ಪರ್ಚೇಸ್ ಮಾಡ್ತೀವಿ. ಸೊ ಎಕ್ಸ್ಪೆಕ್ಟೇಷನ್ ಸಹ ಡಿಮ್ಯಾಂಡ್ ಕರ್ವನ್ನು ಶಿಫ್ಟ್ ಮಾಡ್ತಾ ಹೋಗುತ್ತೆ. ಇನ್ನು ನಮ್ಮ ಟೇಸ್ಟ್ ಮತ್ತು ಪ್ರಿಫರೆನ್ಸ್. ಈಗ ಇನ್ಸ್ಟಾಗ್ರಾಮಲ್ಲಿ ಯಾವ ಥರ ಟ್ರೆಂಡ್ ಇದೆ, ಯಾವುದು ಫ್ಯಾಷನ್ ಈಗ ಅದನ್ನು ನೋಡಿಕೊಂಡು ಸಹ ನಾವು ಡಿಸೈಡ್ ಮಾಡ್ತೀವಲ್ವ. ಸೊ ಇಫ್ ಟೇಸ್ಟ್ ಬಿಕಮ್ ಫೇವರೇಬಲ್, ಡಿಮ್ಯಾಂಡ್ ರೈಸಸ್. ಯಾವುದೋ ವಸ್ತು ಇದೆ, ಅದರದ್ದು ಟ್ರೆಂಡ್ ಆಗ್ತಾ ಇದೆ ಎಲ್ಲ ಕಡೆ, ಹಾಗಾಗಿ ಅದ್ರ ಕಡೆ ಈಗ ಡಿಮ್ಯಾಂಡ್ ಜಾಸ್ತಿ ಆಗಿಬಿಡುತ್ತೆ. ಯಾರೋ ಅವಕಾಡೋ ಅಂತ ಕೇಳಿರ್ಬೋದು ನೀವು. ಅವಕಾಡೋ ಟ್ರೆಂಡು ಜಾಸ್ತಿ ಆಗಿಬಿಟ್ರೆ ಜಾಸ್ತಿ ಜನ ಅವಕಾಡೋ ಖರೀದಿ ಮಾಡ್ತಾರೆ. ನಾ ಹೇಳಿದ್ದೆ, ಡಿಮ್ಯಾಂಡ್ ಅಥವಾ ಯಾವುದೇ ಕರ್ವ್ ರೈಟಿಗೆ ಶಿಫ್ಟ್ ಆದರೆ ಏನು, ಅದರ ಅರ್ಥ ಜಾಸ್ತಿ ಆಗ್ತಾ ಇದೆ, ಲೆಫ್ಟಿಗೆ ಶಿಫ್ಟ್ ಆದರೆ ಕಡಿಮೆ ಆಗ್ತಿದೆ ಅಂತ. ಡೀಟೇಲ್ ಆಗಿ ಕರ್ವನ್ನು ಮತ್ತೆ ಹೇಳ್ತೇನೆ, ಆದರೆ ಈಗಲೇ ಜಸ್ಟ್ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ಯಾವುದೋ ಒಂದರ ಟ್ರೆಂಡ್ ಜಾಸ್ತಿ ಆಗಿದೆ ಅಂತಂದರೆ ಆ ಒಂದು ಟ್ರೆಂಡ್ ನೋಡಿಕೊಂಡು, ಫ್ಯಾಷನ್ ನೋಡಿಕೊಂಡು ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಒಂದು ವೇಳೆ ಯಾವುದೋ ಒಂದು ಟ್ರೆಂಡ್ ಇಳಿಕೆ ಆಗಿಬಿಟ್ಟಿದೆ, ಟ್ರೆಂಡ್ ಇಲ್ಲ ಈಗ, ಅಥವಾ ಒಂದು ಔಟ್ಡೇಟ್ ಆಗಿರುವಂಥ ಹಳೆ ಕಾಲದ ಫೋನ್ ಇದೆ ನೋಡಿ, ನೋಕಿಯಾ ಮೊಬೈಲು ಮತ್ತು ಬಟನ್ ಇರೋ ಮೊಬೈಲು, ಇದನ್ನೆಲ್ಲ ಈಗ ಜಾಸ್ತಿ ಯೂಸ್ ಮಾಡೋದಿಲ್ಲ, ಅದಕ್ಕಿರೋ ಡಿಮ್ಯಾಂಡು ಕಡಿಮೆ ಆಗಿಬಿಡ್ತು. ಸೊ ನಮ್ಮ ಲೈಕ್ಸ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಅದಕ್ಕೆ ಸಂಬಂಧಪಟ್ಟ ಡಿಮ್ಯಾಂಡ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಲೈಕ್ಸ್ ಕಡಿಮೆ ಆದರೆ, ಲೈಕ್ಸ್ ಅಂತಂದರೆ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಕೊಡುವಂಥ ಲೈಕ್ ಅಲ್ಲ, ನಿಮ್ಮ ಇಷ್ಟ ಯಾವುದು, ಇಷ್ಟ ಅನ್ನೋದು ಯಾವುದು, ನಿಮ್ಮ ಪ್ರಿಫರೆನ್ಸ್ ಅನ್ನೋದು, ಎಕ್ಸ್ಪೆಕ್ಟೇಷನು, ಟ್ರೆಂಡು, ಫ್ಯಾಷನ್ನು, ಇದರ ಆಧಾರದ ಮೇಲೆ ಡಿಮ್ಯಾಂಡು ಅಫೆಕ್ಟ್ ಆಗುತ್ತೆ. ಪ್ರೈಸನ್ನು ಬಿಟ್ಟು ಬೇರೆದು ನೋಡ್ತಾ ಇದ್ದೀವಿ. ಒಂದು ನಮ್ಮ ಎಕ್ಸ್ಪೆಕ್ಟೇಷನ್ನು ಅಲ್ವಾ, ಏನಾಗ್ಬೋದು ಅನ್ನೋದು, ಅದಾದಮೇಲೆ ಟೇಸ್ಟ್ ಮತ್ತು ಪ್ರಿಫರೆನ್ಸು, ಇದಾದಮೇಲೆ ನಂಬರ್ ಆಫ್ ಕನ್ಸ್ಯೂಮರ್ಸ್, ಪಾಪ್ಯುಲೇಷನ್ ಯಾವ ಥರ ಇದೆ ಅನ್ನೋದು ಇಂಪಾರ್ಟೆಂಟ್. ತುಂಬ ಕನ್ಸ್ಯೂಮರ್ಸ್ ಇದ್ದಾರೆ ಅಂತಂದರೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ಅದನ್ನು ಖರೀದಿ ಮಾಡೋರು ಜಾಸ್ತಿ ಇದ್ದಾರೆ ಅಂತಂದರೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಖರೀದಿ ಮಾಡೋರು ಇಲ್ಲ ಅಂತಂದರೆ ಡಿಮ್ಯಾಂಡ್ ಕಡಿಮೆ ಇರುತ್ತೆ. ಜಪಾನಲ್ಲಿ ಕೇಳಿರ್ಬಹುದು ನೀವು, ಏಜಿಂಗ್ ಅಲ್ವಾ, ವಯಸ್ಸಾದವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆವಾಗ ಡಿಮ್ಯಾಂಡ್ ಯಾವುದಕ್ಕೆ ಜಾಸ್ತಿ ಆಗುತ್ತೆ ಹೇಳಿ, ವಯಸ್ಸಾದವರ ಡೈಪರ್ಗಳಿರ್ಬೋದು, ವೀಲ್ ಚೇರ್ಗಳಿರ್ಬೋದು, ಓಲ್ಡ್ ಏಜ್ ಟೂರಿಸಮ್ಮು, ಇದಕ್ಕೆಲ್ಲ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ.
ಆದರೆ ಯಂಗ್ಸ್ಟರ್ಗಳ ಡಿಮ್ಯಾಂಡ್ ಕಡಿಮೆ ಆಗಿಬಿಡುತ್ತೆ. ಸೊ ಬಯರ್ಸ್ ಜಾಸ್ತಿ ಇದ್ದ ಕಡೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ಬಯರ್ಸ್ ಕಡಿಮೆ ಇದ್ದ ತಕ್ಷಣ ಡಿಮ್ಯಾಂಡ್ ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಸೈಜ್ ಮತ್ತು ಸ್ಟ್ರಕ್ಚರ್ ಆಫ್ ಪಾಪ್ಯುಲೇಷನ್. ಒಂದು ಪಾಪ್ಯುಲೇಷನಿನ ಸೈಜ್ ಮತ್ತು ಸ್ಟ್ರಕ್ಚರಿಗೆ ಸಂಬಂಧಪಟ್ಟ ಹಾಗೆ ಡಿಮ್ಯಾಂಡು ಡಿಪೆಂಡ್ ಆಗಿರುತ್ತೆ. ಇದಾದಮೇಲೆ ಕೆಲವು ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ಸ್ಗಳಿರುತ್ತೆ. ಸೀಸನ್ನು, ವೆದರು, ನ್ಯಾಚುರಲ್ ಡಿಸಾಸ್ಟರು, ಫೆಸ್ಟಿವಲ್ಲು ಅಲ್ವಾ? ಇಂಥ ವಿಷಯಗಳಲ್ಲಿ ಸಡನ್ನಾಗಿ ಚಳಿಗಾಲ ಜಾಸ್ತಿ ಆಯಿತು ಅಂದ ತಕ್ಷಣ ನಾವು ಸ್ವೆಟರ್ ಪರ್ಚೇಸ್ ಜಾಸ್ತಿ ಮಾಡ್ತೇವೆ. ಡಿಮ್ಯಾಂಡ್ ಫಾರ್ ಸ್ವೆಟರ್ ಇನ್ಕ್ರೀಸಸ್ ಇವನ್ ಇಫ್ ಪ್ರೈಸ್ ಇಸ್ ಸೇಮ್. ಸ್ವೆಟರ್ ಪ್ರೈಸ್ನಲ್ಲಿ ಯಾವುದೇ ಏರಿಳಿತ ಆಗ್ತಾ ಇಲ್ಲ, ಆದರೂ ನಾವು ಯಾಕೆ ಸ್ವೆಟರ್ನ ಜಾಸ್ತಿ ಖರೀದಿ ಮಾಡ್ತೇವೆ ಹೇಳಿ? ಅಂದರೆ ಸೀಸನ್, ವಿಂಟರ್. ಬೇರೆ ಎಕ್ಸಾಂಪಲ್ ನೋಡಿ, ಫ್ಲಡ್ ಬಂದ ತಕ್ಷಣ ಬಾಟಲ್ಡ್ ವಾಟರ್, ಎಲ್ಲ ಕಡೆ ನೀರು ಕಲುಷಿತ ಆಗಿರಬಹುದು, ಆವಾಗ ಶುದ್ಧವಾದ ನೀರಿಗೆ ಡಿಮ್ಯಾಂಡ್ ಜಾಸ್ತಿ ಆಗಿಬಿಡುತ್ತೆ. IPL ಬಂತು ಅಂತಂದರೆ ಕ್ರಿಕೆಟ್ ಬ್ಯಾಟ್ಸು, ಜರ್ಸಿಗಳು, ಇದಕ್ಕೆ ಸಂಬಂಧಪಟ್ಟದ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಹೀಟ್ ವೇವ್ ಬಂತಂತಂದರೆ ಆವಾಗ AC, ಕೂಲರ್ಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಪ್ರೈಸಲ್ಲಿ ಫ್ಲಕ್ಚುಯೇಷನ್ ಆಗ್ತಾ ಇಲ್ಲ, ಆದರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್, ವೆದರ್, ನ್ಯಾಚುರಲ್ ಡಿಸಾಸ್ಟರ್, ಫೆಸ್ಟಿವಲ್, ಸೀಸನ್ಸ್, ಇದರಿಂದಾಗಿ ಡಿಮ್ಯಾಂಡ್ ಫ್ಲಕ್ಚುಯೇಟ್ ಆಗ್ತಾ ಇದೆ. ಸೊ ಡಿಮ್ಯಾಂಡ್ ಶಿಫ್ಟ್ ಅಪ್ ಆರ್ ಡೌನ್ ರಿಗಾರ್ಡ್ಲೆಸ್ ಆಫ್ ಪ್ರೈಸ್. ಹಾಗಾಗಿ ಗೊತ್ತಾಯ್ತಲ್ವ? ಸಬ್ಸ್ಟಿಟ್ಯೂಟ್ ಗುಡ್ ಅಂತಂದರೆ ಒಂದರ ಪ್ರೈಸ್ ಇನ್ಕ್ರೀಸ್ ಆದರೆ ಇನ್ನೊಂದರ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ. ಕಾಂಪ್ಲಿಮೆಂಟ್ರಿ ಗೂಡ್ಸ್ ಅಂತಂದರೆ ಒಂದರ ಪ್ರೈಸ್ ಇನ್ಕ್ರೀಸ್ ಆದರೆ ಇನ್ನೊಂದರ ಡಿಮ್ಯಾಂಡು ಡಿಕ್ರೀಸ್ ಆಗುತ್ತೆ. ಅನ್ರಿಲೇಟೆಡ್ ಗೂಡ್ಸ್ ಅಂತಂದರೆ ದೇರ್ ಇಸ್ ನೋ ರಿಲೇಷನ್. ಇದನ್ನು ನೀವು ಜಸ್ಟು ಗಡಿಬಿಡಿಯಲ್ಲಿ ಏನೋ ಅರ್ಥ ಆಗಿದೆ ಅಂತ ಥಿಂಕ್ ಮಾಡಬೇಡಿ, ಆದರೆ ನಿಧಾನವಾಗಿ ಒಂದು ಎಕ್ಸಾಂಪಲ್ ತೊಗೊಳ್ಳಿ, ಇದಕ್ಕೆ ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡ್ಕೊಳ್ಳಿ. ಆಗ್ತಾಯಿದೆ, ಇಲ್ದಿದ್ದರೆ ನಿಮಗೆ ಆವಾಗ ಕನ್ಫ್ಯೂಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂತಂದರೆ ಟೀ ಆ್ಯಂಡ್ ಕಾಫಿ, ಕಾಂಪ್ಲಿಮೆಂಟ್ರಿ ಗೂಡ್ಸ್ ಅಂತಂದರೆ ಶೂ ಆ್ಯಂಡ್ ಸಾಕ್ಸು. ಈ ಮೂಲಕ ಎಕ್ಸಾಂಪಲ್ ಮೂಲಕ ನೆನಪಿಟ್ಕೊಳ್ಳಿ, ಡೆಫಿನೇಷನ್ ಅಲ್ಲ. ಎಕ್ಸಾಂಪಲ್ ಮೂಲಕ ಕಾನ್ಸೆಪ್ಟ್ ಕ್ಲಾರಿಟಿ ಸಿಗಬೇಕು ಮೊದಲು, ಅದಾದ ನಂತರ ನಿಮಗೆ ಆ ಡೆಫಿನೇಷನ್ ನೆನಪಿರುತ್ತೆ. ಈಗ ಒಂದು ಪ್ರೈಸ್ ಇನ್ನೊಂದು ಡಿಮ್ಯಾಂಡು ಹಾಗೆ ಹೇಗೆ ಅಂತೆಲ್ಲ ತಲೆಯಲ್ಲಿ ಹೋಗ್ತಾ ಇರ್ಬೋದು, ಅದೇನು ಬೇಡ. ಟೀ ಮತ್ತು ಕಾಫಿ, ಶೂ, ಸಾಕ್ಸು. ಟೀ ಮತ್ತು ಕಾಫಿ ಏನು ಸಬ್ಸ್ಟಿಟ್ಯೂಟ್ ಗುಡ್ಸು, ಶೂ ಮತ್ತು ಸಾಕ್ಸ್ ಏನು ಕಾಂಪ್ಲಿಮೆಂಟ್ರಿ ಗುಡ್ಸ್. ಅನ್ರಿಲೇಟೆಡ್ ಗುಡ್ಸಿಗೆ ಯಾವುದೋ ಸಂಬಂಧ ಇಲ್ಲದೆ ಇರೋ ಗೂಡ್ಸ್ಗಳು. ಮತ್ತು ನಮ್ಮ ಪ್ರೈಸ್ ಎಕ್ಸ್ಪೆಕ್ಟೇಷನ್ ಆಧಾರದ ಮೇಲೆ ಪ್ರೈಸ್ ಮುಂದೆ ಯಾವತ್ತಾದರೂ ಏರಿಕೆ ಆಗುತ್ತೆ ಅಂತಂದರೆ ಈಗಲೇ ಹೋಗಿ ಪರ್ಚೇಸ್ ಮಾಡಿಬಿಡ್ತೇವೆ. ಡಿಮ್ಯಾಂಡ್ ಫಾರ್ ನೌ ವಿಲ್ ಇನ್ಕ್ರೀಸ್. ದ ಟೇಸ್ಟ್ ಮತ್ತು ಪ್ರಿಫರೆನ್ಸ್ ಟ್ರೆಂಡಿಂಗ್ ಇದೆ ಅಂತಂದರೆ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗಿಬಿಡುತ್ತೆ. ಕನ್ಸ್ಯೂಮರ್ ಜಾಸ್ತಿ ಇದ್ದಾರೆ, ಪಾಪ್ಯುಲೇಷನ್ ಜಾಸ್ತಿ ಇದೆ ಅಂತಂದರೆ ಅದಕ್ಕೆ ಸಂಬಂಧಪಟ್ಟ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಇದರ ಬಿಟ್ಟು ವೆದರು, ಫೆಸ್ಟಿವಲು, ಡಿಸಾಸ್ಟರು ಇದೆಲ್ಲ ಡಿಮ್ಯಾಂಡನ್ನು ಶಿಫ್ಟ್ ಮಾಡುತ್ತೆ. ಸಬ್ಸ್ಟಿಟ್ಯೂಟ್ ಅಂತಂದ್ರೆ ಏನು? ಆರ್, ಇದು ಅಥವಾ ಅದು, ಈ ಪ್ರಾಡಕ್ಟ್ ಬೇಕು ಅಥವಾ ಆ ಪ್ರಾಡಕ್ಟ್ ಬೇಕು. ಕಾಂಪ್ಲಿಮೆಂಟ್ರಿ ಅಂತಂದರೆ ಇದು ಬೇಕು ಅದು ಬೇಕು, ಆ್ಯಂಡ್ ದಿಸ್ ಆ್ಯಂಡ್ ದಟ್. ಅನ್ರಿಲೇಟೆಡ್ ಅಂದರೆ ಹೂ ಕೇರ್ಸ್ ಅಲ್ವಾ, ಯಾರು ತಲೆ ಕೆಡಿಸ್ಕೊಳ್ತಾರೆ ಅನ್ನೋ ರೀತಿ. ಫ್ಯೂಚರ್ ಎಕ್ಸ್ಪೆಕ್ಟೇಷನ್ ಅಂತಂದರೆ ಬೈ ನೌ, ಈಗಲೇ ಬೈ ಮಾಡಬೇಕು ಅಥವಾ ವೇಟ್ ಮಾಡಬೇಕು. ಟೇಸ್ಟ್ ಅಂತಂದರೆ ಈಗಿರೋ ಫ್ಯಾಷನ್ನು. ನಂಬರ್ ಆಫ್ ಕನ್ಸ್ಯೂಮರ್ಸ್ ಅಂತಂದರೆ ಮೋರ್ ಬೈಯರ್ಸು. ಸ್ಪೆಷಲ್ ಕಂಡೀಷನ್ ಅಂತಂದರೆ ಸಡನ್ ಚೇಂಜ್ ಆಗೋದು. ಈ ಒಂದು ಕ್ಯಾಟಗರಿ ಮತ್ತು ಕೀವರ್ಡು ಮೇಲ್ಗಡೆ ಕಾನ್ಸೆಪ್ಟು, ರಿಲೇಷನ್ಶಿಪ್, ಇದಿಷ್ಟನ್ನು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡಿ ಇಟ್ಕೊಳ್ಳಿ. ನಿಮಗೆ ಇಂಟರ್ನೆಟ್ ಯೂಸ್ ಮಾಡಿದರೆ ಬೇರೆ ಬೇರೆ ಎಕ್ಸಾಂಪಲ್ಸ್ ಸಿಗ್ತಾ ಹೋಗುತ್ತೆ. ಹಾಗಾಗಿ ಕ್ಲಿಯರ್ ಆಗಿರಲಿ ಕಾನ್ಸೆಪ್ಟ್ಗಳು. ಓಕೆನಾ? ಮತ್ತೆ ಮುಂದಿನ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾನೆ. ಥ್ಯಾಂಕ್ ಯು ಸೊ ಮಚ್.